ಒಂದು 35-40 ಸೆಕೆಂಡ್ ಒಂದು ವೀಡಿಯೋನ ಕಟ್ ಮಾಡಿಬಿಟ್ಟು ನಂದು ಪರ್ಸ್ನಲ್ ಪೋಸ್ಟಲ್ಲೂ ಹಾಕಿದ್ದೆ. ಅದೊಂದು ಹತ್ರ 3.5 ಮಿಲಿಯನ್ ಅಷ್ಟು ಓಡಿದೆ. ಸಿಕ್ಕಾಬಿಟ್ಟೆ 3.5-4 ಮಿಲಿಯನ್ ಹತ್ತಿರ ವ್ಯೂಸ್ ಆಗಿದೆ ಅದಕ್ಕೆ. ಅಲ್ಲಿ ಹೋಗಿದ್ರೆ ಫುಲ್ ವೀಡಿಯೋ ನೋಡಿಕೊಂಡು ಆರಾಮಾಗಿ ಏನು ನನ್ನ ಮಗ ಏನು ಕಾಲು ಎಳೆದವನು ಗುರು, ಏನೋ ಸೀರಿಯಸ್ಸಾಗಿ ಹೇಳ್ತಾನೆ ಅಂತಂದರೆ ಹೆಂಗೆ ಕಾಲು ಎಳೆದವನೇ. ಅವ್ರಿಗೆ ಮಜಾ ಬಂದೆ, ಈ ಮಗನೇ ಹಂಗೆ ಮಾಡ್ತಾ ಇದೆಯಾ, ಬೋ ಮಗನೇ ಹಿಂಗೆ ಮಾಡ್ತಾ ಇದೆಯಾ, ಸೂ ಮಗನೇ ಹಿಂಗೆ ಮಾಡ್ತಾ ಇದೆಯಾ, ಜೋಬಲ್ಲಿ ಕೈ ಹಾಕಿದ್ರೆ ಕಾಸು ಬಿಡು ತೂತ ಅದು ಸ್ಟ್ರೈಟೋಗಿ ಎಲ್ಲಿ ಮುಟ್ಕೊಳತ್ತೋ ಗೊತ್ತಿಲ್ಲ, ಜೋಬು ಕೈ ಹಾಕಿದ್ರೆ ಅಂಥವ್ರೆಲ್ಲ ಅಲ್ಲಿ ಕೆರ್ಕೊಂಡು ಕಮೆಂಟು. ತಮಾಷೆಯಾಗಿ ನೋಡ್ರು, ಕಾಮಿಡಿಯಾಗಿ ನೋಡ್ರು, ಎಲ್ಲದರಲ್ಲೂ ಸೀರಿಯಸ್ಸಾಗಿ ನೋಡಿ ನಾಳೆ ದಿನ ನಿಮ್ಮ ಹೆಂಡ್ರ ಮಕ್ಕಳು ನಗಾಡಿದ್ರೂ ಸೀರಿಯಸ್ ಆಗ್ಬಿಟ್ಟು ತಿರ್ಕೊಂಡ್ರು ಜೀವನದಲ್ಲಿ. 4 ಜನಕ್ಕೆ ಇಷ್ಟ ಆಗುತ್ತೆ, 4 ಜನಕ್ಕೆ ಇಷ್ಟ ಆಗಲ್ಲ, ಪರವಾಗಿಲ್ಲ, ಬಟ್ ಸ್ಟಾರ್ಟ್ ಡೂಯಿಂಗ್ ಇಟ್. ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಶುರು ಮಾಡಿ. ನೀವು ಕಾಂಟೆಂಟ್ ಕ್ರಿಯೇಟರ್ಗಳಾಗಿ ಒಳ್ಳೆಯದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೆ ಥರದಲ್ಲಿ ಬದುಕಿ. ಧೋನಿ ಬೈಕ್ ರೈಡಿಂಗ್ ಶುರು ಮಾಡಿದ್ದಾರೆ, ಕೊಹ್ಲಿ ಅವ್ರ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ, DK ರಿಟೈರ್ಡ್ ಲೈಫ್ ಮುಗೀತು, ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಸಿರಾಜ್ ಇಷ್ಟು ದಿನ ಬೌಲಿಂಗ್ ಮಾಡಿ ಸುಸ್ತಾಗಿದೆ ಅಂತೇಳಿ ಮನೇಲಿ ಬಿರಿಯಾನಿ ಮಾಡಿಸ್ಕೊಂಡು ತಿಂತಾ ಇದ್ದಾರೆ. ಎವ್ರಿಥಿಂಗ್ ಇಸ್ ಸೆಟಲ್ಡ್. ನೀವು ಅಂದ್ಕೊಂಡಿದ್ದೀರಾ ಯಾವನಷ್ಟಕ್ಕೆಲ್ಲ ಅಷ್ಟು ತಲೆ ಕೆಡ್ಸ್ಕೊತಾನೆ ಅಂತ. ಯಾರೋ ಒಬ್ಬ ಹುಚ್ಚ, ಯಾರೋ ಒಬ್ಬ ಮೆಂಟಲ್ ತಲೆ ಕೆಡ್ಸ್ಕೊಂಡ ಅಂತ ಇಟ್ಕೊಳ್ಳಿ, ಅದಾಗುತ್ತೆ. ನೆಗೆಟಿವ್ ಕಮೆಂಟ್ ಮಾಡಲೇಬೇಕು ಅನ್ಸಿದ್ರೆ ಖುಷಿಯಾಗಿ ಮಾಡಿ, ಆರಾಮಾಗಿ ಮಾಡಿ. ನಿಮ್ಗೆ ಅದರಿಂದ ತೃಪ್ತಿ ಸಿಗುತ್ತಾ, ಫ್ರಸ್ಟ್ರೇಷನ್ ಕಮ್ಮಿ ಆಗುತ್ತಾ, ನನ್ನಿಂದನೇ ಸಾಧ್ಯ ಆಗಲಿ ಅದು. ಆರಾಮಾಗಿರಿ, ಖುಷಿಯಾಗಿರಿ. ಬಟ್ ನಾನು ಹೇಳೋದು ಪಾಸಿಟಿವಿಟಿ ಬೆಳೆಸ್ಕೊಳ್ಳಿ. ಬನ್ನಿ ನಗೋಣ, ಬನ್ನಿ ಸಿಗೋಣ, ಬನ್ನಿ ಮಾತಾಡೋಣ, ಬನ್ನಿ ಖುಷಿಯಾಗಿರೋಣ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮುಗೀತು, RCB ಮ್ಯಾಚ್ಗಳೆಲ್ಲ ಮುಗೀತು, ಎಲ್ಲ ಹೊಗೆ ಹಾಕ್ಸ್ಕೊಂಡು ಆರಾಮಾಗಿ IPL ಟೆನ್ಷನಿಂದ ಹೊರಗಡೆ ಬಂದು ಆರಾಮಾಗಿದ್ದೀವಿ. ಅದ್ರ ಮಧ್ಯೆ ನಾನು ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ. ಏನಪ್ಪ ಅಂತಂದರೆ RCB ಇನ್ನೂ ಹೋಗೋಕ್ಕೆ ಚಾನ್ಸ್ ಇದೆ ಪ್ಲೇ ಆಫ್ಗೆ, ಆದರೆ ಅಂತ ಒಂದು ವೀಡಿಯೋ ಮಾಡಿದ್ದೆ. ಆ ವಿಡಿಯೋ ಒಂದಿಷ್ಟು ಬಿಟ್ಟನ್ನ ಒಂದು ಸಣ್ಣ ಒಂದು 35-40 ಸೆಕೆಂಡ್ ಒಂದು ವೀಡಿಯೋನ ಕಟ್ ಮಾಡಿಬಿಟ್ಟು ನಂದು ಪರ್ಸ್ನಲ್ ಪೋಸ್ಟಲ್ಲೂ ಹಾಕಿದ್ದೆ. ಅದೊಂದು ಹತ್ರ 3.5 ಮಿಲಿಯನ್ ಅಷ್ಟು ಓಡಿದೆ. ಸಿಕ್ಕಾಬಿಟ್ಟೆ 3.5-4 ಮಿಲಿಯನ್ ಹತ್ತಿರ ವ್ಯೂಸ್ ಆಗಿದೆ ಅದಕ್ಕೆ. ಸೊ ಅಲ್ಲಿ ನಾನು ಕಮೆಂಟ್ಸ್ಗಳನ್ನ ಓದಿರಲಿಲ್ಲ. ಬೆಳಗ್ಗೆ ಯಾರೋ ನನ್ನ ಕಲೀಗೊಬ್ರು ಹೇಳಿದ್ರು, ಸರ್ ಏನು ಸರ್ ಕಮೆಂಟ್ ನೋಡಿದ್ರೆ ಸುಮಾರು ಜನ ನೆಗೆಟಿವ್ ಆಗಿ ಮಾಡಿದ್ದಾರೆ. ಹೌದಾ, ಏನು ನೆಗೆಟಿವ್ ಮಾಡಿದಾರಮ್ಮ ಅಂತಂದರೆ, ಅವರು ಬರೀ ಅಂದರೆ ನೋಡ್ರದ ಪಾಪ 40-45 ಸೆಕೆಂಡ್ ಅಲ್ವಾ, ಅದರಲ್ಲಿ ನಾನು ಸೀರಿಯಸ್ಸಾಗಿ ಬೆಂಗಳೂರು ಮ್ಯಾನೇಜ್ಮೆಂಟ್ ಅವ್ರಿಗೆ ಇವರು RR ಅವ್ರು ಇರುವಂತಹ ಫ್ಲೈಟ್ನ ಹೈಜಾಕ್ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ ಅನ್ನೋ ಅರ್ಥದಲ್ಲಿ ಇದು ಹಿಂಗೆ ಕೆಲವರು ಬೆಂಗಳೂರು ಪೊಲೀಸ್ನವ್ರಿಗೆಲ್ಲ ಟ್ಯಾಗ್ ಮಾಡಿದ್ದಾರೆ. ಏನು ಆಕ್ರೋಶ. ಹೋಗಿ ಫುಲ್ ವೀಡಿಯೋ ನೋಡಿಲ್ಲ, ಅದರಲ್ಲಿ ಟ್ಯಾಗ್ ಮಾಡಿದ್ದೀನಿ ಸ್ಪೀಡ್ ಪ್ಲಸ್ ಕರ್ನಾಟಕನ. ಅಲ್ಲಿ ಹೋಗಿದ್ರೆ ಫುಲ್ ವೀಡಿಯೋ ನೋಡಿಕೊಂಡು ಆರಾಮಾಗಿ ಏನು ನನ್ನ ಮಗ ಏನು ಕಾಲು ಎಳೆದವನು ಗುರು, ಏನೋ ಸೀರಿಯಸ್ಸಾಗಿ ಹೇಳ್ತಾನೆ ಅಂತಂದರೆ ಹೆಂಗೆ ಕಾಲು ಎಳೆದವನೇ ಅಂತೇಳಿ ಹಿಂದೆ ಮುಂದೆ ಎಲ್ಲ ನೋಡಿದರೆ, ನಾನೇ ಎಡಿಟ್ ಮಾಡಿ ಹಾಕಿರೋದು ಬಿಡಿ, ಅಷ್ಟು ಹಾಕಿರೋದು, ಬಿಕಾಸ್ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರಲಿ ಅನ್ನೋ ಕಾರಣಕ್ಕೆ. ಬಟ್ ಅದರ ಆಚೆ ಕೆಲವರು ಈ ಸೋಷಿಯಲ್ ಮೀಡಿಯಾ ಇರ್ತಾರಲ್ಲ, ಏನಂತಾರೆ ಅವ್ರಿಗೆ, ವಾರಿಯರ್ಸ್, ಕೀಬೋರ್ಡ್ ವಾರಿಯರ್ಸ್, ಅಂದರೆ ಸ್ವಂತ ಹೆಸರಲ್ಲ, ಅವ್ರ ಫೋಟೋ ಹಾಕ್ಕೊಂಡ್ರಲ್ಲ, ಅವ್ರ ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಹೇಳಲ್ಲ, ಇಂಥವ್ರೆಲ್ಲ ಒಂದು ಸುಮಾರು ಜನ ಇದ್ದಾರೆ. ಅವ್ರಿಗೆ ಮಜಾ ಬಂದೆ, ಈ ಮಗನೇ ಹಂಗೆ ಮಾಡ್ತಾ ಇದೆಯಾ, ಬೋ ಮಗನೇ ಹಿಂಗೆ ಮಾಡ್ತಾ ಇದೆಯಾ, ಸೂ ಮಗನೇ ಹಿಂಗೆ ಮಾಡ್ತಾ ಇದೆಯಾ, ನೀವು ನಿಮ್ಮ ಮುಟ್ಟೋ ನಿಮ್ಮ ಯೋಗ್ಯತೆನ ನಿಮ್ಮಂಥವ್ರು ನೋಡಿದಾಗಲೇ ನನಗೆ ಅನ್ಸೋದು ಈ ಥರದ್ದು ಇನ್ನಷ್ಟು ಮಾಡಬೇಕು, ಇನ್ನಷ್ಟು ಜನರನ್ನ ತಲುಪಬೇಕು ಅಂತ. ಯಾಕಂದರೆ ಈಗ ನೀವು ಉರ್ಕೊಳ್ಳೋದು ಇದ್ದಿದೆ. ಈಗ ನಿನಗೆ ಜೋಬಲ್ಲಿ ಕಾಸು ಹಾಕಿದ್ರೆ, ಜೋಬಲ್ಲಿ ಕೈ ಹಾಕಿದ್ರೆ ಕಾಸು ಬಿಡು ತೂತ ಅದು ಸ್ಟ್ರೈಟೋಗಿ ಎಲ್ಲಿ ಮುಟ್ಕೊಳತ್ತೋ ಗೊತ್ತಿಲ್ಲ, ಜೋಬು ಕೈ ಹಾಕಿದ್ರೆ ಅಂಥವ್ರೆಲ್ಲ ಅಲ್ಲಿ ಕೆರ್ಕೊಂಡು ಕಮೆಂಟು ಹಾಕಿ. ನಾನು ಹೇಳೋದು ನೋಡ್ದಾ, ಇಲ್ಲಿ ಏನೋ ಕೀರ್ತಿ ಕ್ರಿಂಜೋ, ಏನೋ ಒಂದು ಕಾಮಿಡಿ ಮಾಡೋಣ ಅಥವಾ ಸೀರಿಯಸ್ಸಾಗಿ ಏನೋ ಹೇಳೋಣ, ಏನೋ ಒಂದು ಒಪ್ಕೊಳ್ಳೋಣ. ಓಕೆ, ಯಾಕೆ ಅದಕ್ಕೆ 2 ಲಕ್ಷಕ್ಕಿಂತ ಹೆಚ್ಚು ಜನ ಲೈಕ್ ಮಾಡಿದ್ದಾರೆ ಅಂತಂದರೆ ಓಕೆ, ಅದೊಂದು ಡಾರ್ಕ್ ಕಾಮಿಡಿ, ಅದರಲ್ಲಿ ಅವನೇನೋ ಸೀರಿಯಸ್ಸಾಗಿ ತಮಾಷೆ ಮಾಡೋಕ್ಕೆ ಹೋಗಿದ್ದಾನೆ ಅನ್ನೋದು ಕೆಲವ್ರಿಗೆ ಅರ್ಥ ಆಗಿದೆ. ಕೆಲವ್ರು ಹೇಳಿದ್ದಾರೆ ಪಾಪ ಕಮೆಂಟಲ್ಲಿ, ದಿಸ್ ಇಸ್ ಡಾರ್ಕ್ ಕಾಮಿಡಿ, ಯಾಕೆ ಅರ್ಥ ಆಗ್ತಾಯಿಲ್ಲ ಇಲ್ಲಿ ಕೆಲವರಿಗೆ, ಹಾಗೆ ಹಿಂಗೆ ಅಂತ. ಮತ್ತು ಕೆಲವ್ರಿಗೆ ಅದು ದೇವ್ರನೇ ಅರ್ಥ ಆಗಿಲ್ಲ, ಅಷ್ಟನ್ನೇ ಇಟ್ಕೊಂಡಿದ್ದಾರೆ. ಏನು ಇವನು ಹೈಜಾಕ್ ಮಾಡೋಕ್ಕೆ ಹೇಳ್ತಾನೆ, ಭಯೋತ್ಪಾದಕರನ್ನು ಪ್ರಮೋಟ್ ಮಾಡ್ತಾ ಇದ್ದಾನೆ, ನಿಮ್ಮ ಜನ್ಮಕ್ಕೆ ಯಾವನ್ರು ಅರ್ಥ ಮಾಡ್ಕೊಳ್ರು, ನೋಡ್ರು ಹೋಗಿ ಫುಲ್ ವೀಡಿಯೋನ ಹಿಂದೆ ಮುಂದೆ. ಏನೂ ಪಾಸಿಬಿಲಿಟೀಸ್ ಇಲ್ಲ, ಯಾವ ತಿಪ್ಪರ್ಲಾಗ ಹೊಡೆದ್ರೂ ಬೆಂಗಳೂರು ಫೈನಲ್ಗೆ ಹೋಗೋಕ್ಕಾಗಲ್ಲ. ಹಂಗೇನಾದರೂ ಆಗಬೇಕು ಅಂತಂದರೆ ಹಿಂಗೇನಾನ ಮಾಡಬೇಕಷ್ಟೇ, ಅವೆಲ್ಲ ಆಗುತ್ತಾ ಅಂತ ಮಾಡಿರೋ ವೀಡಿಯೋನ ನಿಮಗೆ ಬೇಕಾದಂಗೆ ತಗೊಂಡು, ನಿಮಗೆ ಬೇಕಾದಂಗೆ ಸ್ವೀಕರಿಸ್ಕೊಂಡು, ತಮಾಷೆಯಾಗಿ ನೋಡ್ರು, ಕಾಮಿಡಿಯಾಗಿ ನೋಡ್ರು, ಎಲ್ಲದರಲ್ಲೂ ಸೀರಿಯಸ್ಸಾಗಿ ನೋಡಿ ನಾಳೆ ದಿನ ನಿಮ್ಮ ಹೆಂಡ್ರ ಮಕ್ಕಳು ನಗಾಡಿದ್ರೂ ಸೀರಿಯಸ್ ಆಗ್ಬಿಟ್ಟು ತಿರ್ಕೊಂಡ್ರು ಜೀವನದಲ್ಲಿ. ಹೆಂಗಾಗ್ಬಿಡುತ್ತೆ ಅಂತಂದರೆ, ನಿಮ್ಮ ವೈಫ್ ಮನೆಗೆ ಬಂದ ತಕ್ಷಣ ನಗ್ತಾ ಇದ್ದರೆ, ಓ
ನಾನಿವತ್ತೇನು ಮಾಡಿಲ್ಲ ಅನ್ನೋದು ಇವಳು ಗೊತ್ತಾಗಿ ನನ್ನನ್ನು ನೋಡಿ ನಗ್ತಾ ಇರ್ಬೋದು. ಇವತ್ತು ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಏನೂ ಸಾಧಿಸಲಿಲ್ಲ ಅನ್ನುವ ಕಾರಣಕ್ಕೆ ಇವಳು ನನಗೆ ಅಪಹಾಸ್ಯ ಮಾಡ್ತಿರ್ಬೋದು ಅನ್ನೋ ಥರ ಕಾಣಿಸುತ್ತೆ. ನಿಮ್ಮ ಮಗು ಅಪ್ಪನ ನೋಡ್ಬಿಟ್ಟು ಅಪ್ಪ ಅಂದ್ಬಿಟ್ಟು ಹಿಂಗೆ ಚಪ್ಪಾಳೆ ತಟ್ಟಿದ್ರೆ, ಓ ನನ್ನ ಮಗು ನನ್ನನ್ನು ಚಪ್ಪಾಳೆ ತಟ್ಟಿರೋ ರೀತಿ ನೋಡಿದ್ರೆ ಬೇರೆ ಥರ ಕಾಣಿಸ್ತಾ ಇದೆ. ಈ ಮಗು ನನ್ನನ್ನು ಸೊಳ್ಳೆ ಹೊಡೆಯೋನು ಅಂದ್ಕೊಂಬಿಟ್ಟಿದೆ. ಅಂದರೆ ಹಿಂಗೆ ಬಂದ್ಬಿಡ್ತೀರಾ, ಬಿಡ್ರೋ, ಅದರಿಂದ ಹೊರಗಡೆ ಬರ್ರಿ. ಪ್ರಾಕ್ಟಿಕಲ್ ಜೀವನದಲ್ಲಿ ಆರಾಮಾಗಿ ಇರುವಷ್ಟು 4 ದಿನ ಖುಷಿಯಾಗಿ ಬದುಕ್ರೋ, ನೆಗೆಟಿವಿಟಿನ ಕಮ್ಮಿ ಮಾಡ್ರೋ, ಪಾಸಿಟಿವಿಟಿಯನ್ನು ಇಟ್ಕೊಳ್ರೋ, ಒಳ್ಳೇದು ಮಾತಾಡ್ರೋ, 4 ಜನದ ಒಳ್ಳೇದು ಮಾಡ್ರೋ. ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗದಿದ್ರು ಪರವಾಗಿಲ್ಲ, ತೆಪ್ಪಗಿರ್ರು. ಯಾವನಿಗೋ ಹೋಗಿ ನೆಗೆಟಿವ್ ಕಮೆಂಟ್ ಹಾಕಿ ನಿಮ್ಮಲ್ಲೊಂದು ವಿಕೃತ ಸಂತೋಷ ಅದು ಯಾವುದ್ರೋ ಜೀವನ, ನಿಮ್ಮದು ಒಂದು ಬಾಳೆನ್ರು. ನಿಮ್ಮೊಳಗೆ ನೀವೇ ಪ್ರತಿ ಸಲ ಕಮೆಂಟ್ ಹಾಕುವಾಗ ನಿಮ್ಮೊಳಗೊಂದು ನೀವು ನೆಗೆಟಿವಿಟಿಯನ್ನು ಇಂಪ್ರೂವ್ ಮಾಡ್ಕೊತಾ ಇರ್ತೀರಾ. 4 ಜನರ ಲೈಕ್ ಬೇಕು, 4 ಜನರ ಕಮೆಂಟ್ ಬೇಕು ಅಂತಂದರೆ ನೀವೇ ಒಳ್ಳೆ ಕಮೆಂಟ್ ಮಾಡ್ರು. ನಾನು ಹಿಂಗೆ ಕೂತ್ಕೊಂಡು ಮಾತಾಡ್ತೀನಲ್ಲ, ಹಾಗೆ ನೀವು ಮೊಬೈಲ್ ಹಿಡ್ಕೊಂಡು ಒಂದು 4 ಮಾತು ನಿಮ್ಗೆ ಅನಿಸಿದ್ದು ಮಾತಾಡ್ರು. 4 ಜನಕ್ಕೆ ಇಷ್ಟ ಆಗುತ್ತೆ, 4 ಜನಕ್ಕೆ ಇಷ್ಟ ಆಗಲ್ಲ, ಪರವಾಗಿಲ್ಲ. ಬಟ್ ಸ್ಟಾರ್ಟ್ ಡೂಯಿಂಗ್ ಇಟ್. ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಶುರು ಮಾಡಿ. ನೀವು ಕಾಂಟೆಂಟ್ ಕ್ರಿಯೇಟರ್ಗಳಾಗಿ ಒಳ್ಳೆಯದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೆ ಥರದಲ್ಲಿ ಬದುಕಿ. ಯಾರ್ದೋ ಪೇಜಿಗೆ ಹೋಗಿ ಯಾವತ್ತೋ ನೆಗೆಟಿವ್ ಕಮೆಂಟ್ ಹಾಕೋದಿದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಸಾಧ್ಯ ಆದರೆ ಹೋಗಿ ಒಳ್ಳೇದು ಹೇಳಿ, ಚೆನ್ನಾಗಿ ಮಾಡಿದಿರಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹಾಕಿ ನೋಡಿ. ನಿಮ್ಗೆ ಹಾರೈಕೆಗಳು ಹೆಂಗೆ ಬರ್ತವೆ, ನಿಮ್ಮನ್ನು ಹೆಂಗೆ ಹರಿಸ್ತಾರೆ, ನಿಮ್ಮ ಕುಟುಂಬಕ್ಕೆ ಹರಿಸ್ತಾರೆ. ನಿಮಗೆ ಹಾರೈಸುವ ಹಾರೈಕೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ಒಳ್ಳೇದು ಮಾಡುತ್ತೆ. ಯಾರ್ದೋ ಪರ್ಸ್ನಲ್ ಲೈಫ್ ನಿಮಗೆ ಯಾಕೆ ಬೇಕು? ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ ವಿಚಾರ ಕಟ್ಕೊಂಡು ನಿಮ್ಗೆ ಏನು ಸಿಗುತ್ತೆ? ನನ್ನ ಬಗ್ಗೆನೋ, ನನ್ನ ಹೆಂಡತಿ ಬಗ್ಗೆನೋ, ನನ್ನ ಮಕ್ಕಳ ಬಗ್ಗೆನೋ ಮಾತಾಡಿದ್ರೆ ನಿಮಗೆ ಏನು ಖುಷಿ ಸಿಗುತ್ತೆ ಹೇಳ್ರಿ? ವಿಕೃತ ಸಂತೋಷ ಸಿಗ್ಬೋದು. ಎಲ್ಲೋ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಕಿರ್ತಿ ಕಮೆಂಟ್ ಹಾಕಿದ್ದೀನಿ ಅನ್ಬೋದು, ಅಷ್ಟೇ. ಬಿಟ್ಟರೆ ಎಣ್ಣೆ ಇಳಿದ ಮೇಲೆ ನೀವು ಯಾರಿಗೆ ತೋರಿಸಿರ್ತೀರೋ ಆ ಫ್ರೆಂಡೇ ಅಂದ್ಕೊಂಡಿರ್ತಾನೆ, ಎಂಥ ಚೀಪ್ ನನ್ನ ಮಗ ಅಲ್ವಾ ಇವನು, ಎಣ್ಣೆ ಹೊಡ್ಕೊಂಡು ಯಾರ್ದೋ ಲೈಫ್ ಬಗ್ಗೆ. ಪಾಪ ಅವ್ನ ಲೈಫಲ್ಲಿ ಏನಾಗಿರುತ್ತೋ, ಅವ್ನ ಲೈಫಲ್ಲಿ ಏನು ಅನುಭವಿಸಿರ್ತಾನೋ, ಅವ್ನ ಲೈಫಲ್ಲಿ ಏನೇನೆಲ್ಲ ಆಗಿರುತ್ತೋ ಅದನ್ನೆಲ್ಲದನ್ನು ಗಮನದಲ್ಲೇ ಇಟ್ಕೊಳ್ದೆ ಇವನದೇ ಇಷ್ಟು ತೂತ ಇದೆ, ಇವನೇ ಇಲ್ಲಿ ಕೂತ್ಕೊಂಡು ಒಂದು ಕ್ವಾರ್ಟರ್ ಓಟಿಗೆ ಒದ್ದಾಡ್ತಾವನೆ, ಇವನು ಇಲ್ಲಿ ಬಂದ್ಬಿಟ್ಟು ಅವನ ಬಗ್ಗೆ ಮಾತಾಡ್ತಾನಲ್ಲ ಅಂತ ಅನಿಸುತ್ತೆ, ಅನ್ಕೋತಾರೆ. ನಿಮ್ಮ ಎದುರುಗಡೆ ಹೇಳಲ್ಲ, ನಿಮ್ಮ ಎದುರುಗಡೆ ಸೂಪರ್ ಮಗ ಅನ್ಬೋದು, ಆಮೇಲೆ ಅನಿಸುತ್ತೆ ಇವನು ದೂರ ಇಡಬೇಕು ಅಂತ. ಮಾಡಬೇಡಿ ಹಾಗೆಲ್ಲ. ನಾನು ಹೇಳ್ತೀನಿ ಕೇಳಿ, ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆಯಲ್ಲ ಅದು ನಿಮ್ದೊಂಥರ ಬಯೋಡಾಟಾ ಇದ್ದಂಗೆ, ನಿಮ್ಮ ಪ್ರೊಫೈಲ್ ಇದ್ದ ಹಾಗೆ. ಇಟ್ಸ್ ಎ ಮ್ಯಾಟ್ರ್ ಆಫ್ 2 minutes. ನನಗೇನೋ ಯಾವುದೋ ಒಂದು ಪ್ರೊಫೈಲಿಂದ ಹಿಂಗೆ ಬಂದಿದೆ ನೋಡಿ, ಈ ಪ್ರೊಫೈಲಿಂದ ಹಿಂಗೆ ಬಂದಿದೆ ಅಂತ ಒಂದು ಸ್ಟೋರಿ ಮಾಡಿಬಿಟ್ಟು ಹಿಂಗೆ ಹಾಕೋದೇನು ದೊಡ್ಡ ವಿಷಯ ಅಲ್ಲ. ಇವತ್ತು ಬೆಳಗ್ಗೆನೇ ಯಾವೊಂದು ಹಾಕಿದೆ, ಆಮೇಲೆ ಅವ್ರ ಕಡೆಯಿಂದನೇ ಸಾರಿ ಅಂತ ಬಂತು, ಬಿಟ್ಟೆ ಡಿಲೀಟ್ ಮಾಡಿದೆ, ಹೋಯ್ತು ಬಿಡಿ. ಫ್ರಸ್ಟ್ರೇಷನಲ್ಲಿ ಮಾತಾಡಿದೆ ಬ್ರದರ್ ಅಂತಂದ್ರು, ಓಕೆ, ಫ್ರಸ್ಟ್ರೇಷನ್ ಈಸ್ ಫೈನ್. ಬಟ್ ಫ್ರಸ್ಟ್ರೇಷನ್ಗೆ ನೀವು ಏನಾದರೂ ಬರೆದ್ಬಿಟ್ಟು ಹರಿದ್ಬಿಡಿ, ಗೋಡೆ ಮೇಲೆ ಗೀಚ್ ಅಳಿಸ್ಬಿಡಿ, ಬೋರ್ಡ್ ಮೇಲೆ ಬರೆದು ಅಳಿಸ್ಬಿಡಿ. ಯಾಕೆ ಫ್ರಸ್ಟ್ರೇಷನ್ಗೆ ಇನ್ಯಾರ್ದೋ ಪೇಜ್ಗೆ ಹೋಗಿ, ಇನ್ಯಾರ್ದೋ ಪ್ರೊಫೈಲ್ಗೆ ಹೋಗಿ, ಇನ್ಯಾರ್ದೋ ವಾಟ್ಸಪ್ಗೆ ಹೋಗಿ ನಿಮ್ಮ ಫ್ರಸ್ಟ್ರೇಷನ್ ತೀರಿಸ್ಕೋತೀರಿ? ಆ್ಯಂಡ್ ಫ್ರಸ್ಟ್ರೇಷನ್ ಯಾವುದ್ರ ಬಗ್ಗೆ? ನಿಮ್ಮ ಲೈಫಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಯಾರಾದರೂ ಮಾತಾಡಿದಾಗ ಫ್ರಸ್ಟ್ರೇಷನ್ ತೋರಿಸಿ. ಯಾವುದೋ ಉಪಯೋಗ ಇಲ್ದಿರೋದಕ್ಕೆ ಯಾಕೆ ಫ್ರಸ್ಟ್ರೇಷನ್ ತೋರಿಸ್ತೀರಿ? ಆಮೇಲೆ ಕಾಮಿಡಿಯನ್ನು ಎಲ್ಲಿಯ ತನಕ ನೀವು ಕಾಮಿಡಿಯಾಗಿ ಫನ್ನಾಗಿ ತೊಗೊಳ್ಳಲು ಏನ್ರಿ ಲೈಫು? ಏನಿದೆ ಜೀವನದಲ್ಲಿ? ನಿಮಗೆ ಯಾವತ್ತೂ ಸಹಿತ ಮಿಸ್ಟರ್ ಬೀನ್ ಕಾಮಿಡಿಯನ್ ಅಂತ ಅನ್ಸೋದೇ ಇಲ್ಲ, ಸಿಲ್ಲಿ ಅನ್ಸೋಕ್ಕೆ ಶುರು ಮಾಡ್ತಾನೆ. ಚಾರ್ಲಿ ಚಾಪ್ಲಿನ್ ನಿಮ್ಗೆ ಯಾವತ್ತೂ ಕಾಮಿಡಿಯನ್ ಅಂತ ಅನ್ಸೋದೇ ಇಲ್ಲ, ಏನು ಹಿಂಗೆಲ್ಲ ಸಿಲಿಯಾಗಿ ಆಡ್ತಾನೆ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಆ ಮಟ್ಟಿಗೆ ಮನುಷ್ಯ ನೆಗೆಟಿವಿಟಿಯನ್ನು ಅಥವಾ ಪೆಸಿಮಿಸ್ಟಿಕ್ ನೇಚರನ್ನು ಮನಸ್ಸೊಳಗೆ ತುಂಬ್ಕೊಂಡ್ಬಿಟ್ರೆ ಹೋಯ್ತಾ ಮನುಷ್ಯ ಇದ್ದು ಸತ್ತಂಗೆ, ಅವನ ಜೀವನ ಪೂರ್ತಿ ಹಂಗೆ ಇರ್ತಾನೆ. ನಾನು ಹೇಳೋದಷ್ಟೇ, ಆಪ್ಟಿಮಿಸ್ಟಿಕ್ ಆಗಿರಿ, ಜೀವನವನ್ನು ಪಾಸಿಟಿವ್ ಆಗಿ ನೋಡಿ. ಮುಗೀತು ಮ್ಯಾಚು, ಹೋಯ್ತು, ಆಯಿತು ಅಷ್ಟೇ. ಅವ್ರ ಮನೆ ನೋಡಿಕೊಂಡ್ರು. ಧೋನಿ ಬೈಕ್ ರೈಡಿಂಗ್ ಶುರು ಮಾಡಿದ್ದಾರೆ, ಕೊಹ್ಲಿ ಅವ್ರ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ, DK ರಿಟೈರ್ಡ್ ಲೈಫ್ ಮುಗೀತು, ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸಿರಾಜ್ ಇಷ್ಟು ದಿನ ಬೌಲಿಂಗ್ ಮಾಡಿ ಸುಸ್ತಾಗಿದೆ ಅಂತೇಳಿ ಮನೇಲಿ ಬಿರಿಯಾನಿ ಮಾಡಿಸ್ಕೊಂಡು ತಿಂತಾ ಇದ್ದಾರೆ. ಎವ್ರಿಥಿಂಗ್ ಇಸ್ ಸೆಟಲ್ಡ್. ಯಾಕೆ ನೀವು ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀರಿ? ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮಗೆ? ಯಾಕೆ ಅರ್ಥ ಆಗ್ತಾ ಇಲ್ಲ? ಲೆಟ್ಸ್ ಮೇಕ್ ಎವ್ರಿಥಿಂಗ್, ಪ್ರತಿಯೊಂದನ್ನು ಸಹಿತ ಹಾಸ್ಯವಾಗಿ ನೋಡೋಣ, ತಮಾಷೆಯಾಗಿ ನೋಡೋಣ, ನಗ್ನಗ್ತಾ ನೋಡೋಣ, ಪಾಸಿಟಿವ್ ಆಗಿ ನೋಡೋಣ. ನೀವೇ ಹೇಳ್ತೀರಾ, ಹೌದಲ್ವಾ ನನ್ನ ಲೈಫ್ ಎಷ್ಟು ಚೇಂಜ್ ಆಗಿದೆ, ಎಷ್ಟು ಪಾಸಿಟಿವ್ ಆಗಿದ್ದೀನಿ ಅಂತ. ನೀವು ನೆಗೆಟಿವಿಟಿ ಇಟ್ಕೊಂಡು ನಿಮ್ಮ ಮನೆ ಒಳಗಡೆ ಹೋದಾಗ ಪ್ರತಿಯೊಂದು ನೆಗೆಟಿವೇ ಆಗುತ್ತೆ. ಸಾಂಬಾರು ಹೆಂಡ್ತಿ ಜಾಸ್ತಿ ಹಾಕಿದ್ರೂ ಕಷ್ಟ ಆಗುತ್ತೆ, ಸಾಂಬಾರ್ಗೆ ಒಂಚೂರು ಉಪ್ಪು ಕಮ್ಮಿ ಆಗಿದ್ರೂ ಕಷ್ಟ ಆಗುತ್ತೆ. ನೀವು ಪಾಸಿಟಿವಿಟಿ ಇಟ್ಕೊಂಡು ಒಳಗಡೆ ಹೋದಾಗ ಏನಮ್ಮ BP ಬರಬಾರ್ದು ಅಂತ ಉಪ್ಪು ಕಮ್ಮಿ ಹಾಕಿದ್ಯಾ ಅನ್ನೋ ಮಾತು ಬರುತ್ತೆ, ನಗು ಶುರುವಾಗುತ್ತೆ, ಇಬ್ಬರು ಕೂತ್ಕೊಂಡು ಪಿಕ್ಚರ್ ನೋಡಬೇಕು ಅಂತ ಅನಿಸುತ್ತೆ. ಅದು ರೀ ಮಜಾ. ಯಾಕೆ ಬೇಡ? ಕನ್ನಡಿಗರು ಮುಂಚೆಯಿಂದನೂ ಸೌಹಾರ್ದಯುತ ಜೀವನಕ್ಕೆ ಬಹಳ ಹೆಸರುವಾಸಿ. ಇಲ್ಲಿ ಈ ಥರದ ಕ್ರಿಮಿಕೀಟಗಳನ್ನು ನೋಡಿದಾಗ ಅನಿಸುತ್ತೆ, ಏನಕ್ಕೆ ಹಿಂಗೆ ಆಡ್ತಿದ್ದಾರೆ ಇವರು ಅಂತ. ಮಾಡಿ, ನಾನು ಹೇಳೋದು ನಥಿಂಗ್, ಏನು ಮ್ಯಾಟ್ರೇ ಆಗಲ್ಲ ರೀ. ಎಂಗೇಜ್ಮೆಂಟ್ ಒಂದಿಷ್ಟು ಜಾಸ್ತಿ ಆಗುತ್ತೆ, ವ್ಯೂಸ್ ಒಂದಿಷ್ಟು ಜಾಸ್ತಿ ಆಗುತ್ತೆ ಅಷ್ಟೇ, ಬಿಟ್ಟರೆ ಮತ್ತೇನು ಮ್ಯಾಟ್ರ್ ಆಗಲ್ಲ ಅಲ್ಲಿ.
ನಾನು ಹೇಳೋದು ಸ್ಟಾರ್ಟ್ ಪಾಸಿಟಿವಿಟಿ. ಈ ಕ್ಷಣದಿಂದ ಪಾಸಿಟಿವ್ ಆಗಿ ಮಾಡೋಣ. ವಾಟ್ ಎವರ್ ಇಟ್ ಈಸ್, ಎಲ್ಲದೂ ಪಾಸಿಟಿವ್ ಆಗಿ ನೋಡೋಣ. ನೆಗೆಟಿವಿಟಿ ಬೇಡ. ಯಾರ ಬಗ್ಗೆ ನಾನು ಹೇಳ್ತೀನಿ ಕೇಳಿ, ನನ್ನ ಜೀವನದಲ್ಲಿ ನಾನು ಇಲ್ಲಿ ತನಕ ಯಾರದ್ದೇ ಒಬ್ಬರ ಪೇಜ್ಗೆ ಹೋಗ್ಬಿಟ್ಟು ನೆಗೆಟಿವ್ ಕಮೆಂಟ್ ಅಂತ ಹಾಕಿಲ್ಲ. ಪಾಸಿಟಿವ್ ಆಗ್ತೀನಿ, ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಹೀಗೆ ಮುಂದುವರಿಸಿ, ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ, ಚೆನ್ನಾಗಿ ಮಾಡಿ ಹಾಕಿದ್ದೀನಿ ಬಿಟ್ಟರೆ ಯಾವತ್ತೂ ನೆಗೆಟಿವ್ ಹಾಕಿಲ್ಲ, ಯಾವತ್ತೂ ಹಾಕಲ್ಲ. ನನಗೆ ಇಷ್ಟ ಆಗಿಲ್ವ ಅಲ್ಲಿಗೆ ಬಿಟ್ಬಿಡ್ತೀನಿ ಅಷ್ಟೇ. ಅವ್ರು ಇಷ್ಟ ಆಗಿಲ್ಲ, ಓಕೆ. ಕೆಲವು ಸಲ ಬ್ಲಾಕ್ ಮಾಡಿದ್ದು ಇದೆ, ಬೇಡ ಇವ್ರ ಕಂಟೆಂಟ್ ನಾನು ನೋಡಲ್ಲ ಅಂತ. ಅಷ್ಟು ಬಿಟ್ಟರೆ ಅವ್ರಿಗೆ ನಾನು ಕೆಟ್ಟದ್ದು ಬಯಸಲ್ಲ, ಯಾಕಂದರೆ ಅವರಿಂದ ನಂಗೆ ಕೆಟ್ಟದಾಗಿಲ್ಲ. ಅವ್ರಿಗೆ ನಾನು ಕೆಟ್ಟದ್ದು ಹೇಳಲ್ಲ, ಯಾಕಂದರೆ ಅವರು ನಂಗೆ ಕೆಟ್ಟದ್ದು ಹೇಳಲ್ಲ. ಇನ್ಫ್ಯಾಕ್ಟ್ ನನಗೆ ಕೆಟ್ಟದ್ದು ಹೇಳಿದವ್ರಿಗೂ ಸಹಿತ ನಾನು ಒಳ್ಳೆ ರೀತಿಲೇ ಉತ್ತರ ಕೊಡ್ತೀನಿ. ಆಯ್ತಪ್ಪ, ನೀನು ಭಗವಂತ ನೀನು ಚೆನ್ನಾಗಿ ಹೇಳಲಿ, ಒಳ್ಳೆಯದೇ ಮಾಡ್ಕೊ ನೀನು. ಬೇಡ, ಕ್ಲೀನ್ ಮಾಡಲೇಬೇಕು ಅಂತ ನಿಂತರೆ ಕ್ಲೀನ್ ಮಾಡೋದು ಈಸಿ, ಬಟ್ ಮರ್ಯಾದೆ ಹೋಗುತ್ತೆ, ಅವಮಾನ ಆಗುತ್ತೆ. ಪಾಪ ನೀವು ಎಲ್ಲೋ ಕೂತ್ಕೊಂಡು ನೀವು ಕಮೆಂಟ್ ಮಾಡಿರ್ತೀರಿ, ನಿಮ್ಮ ವೈಫ್ಗೆ ಅದು ಗೊತ್ತಿರಲ್ಲ, ನಿಮ್ಮ ಮಕ್ಳಿಗೆ ಅದು ಗೊತ್ತಿರಲ್ಲ, ನಿಮ್ಮ ತಂದೆಗೆ ಗೊತ್ತಿರಲ್ಲ, ನಿಮ್ಮ ತಾಯಿಗೆ ಗೊತ್ತಿರಲ್ಲ. ಯಾವಾಗಾದರೂ ಒಬ್ಬರು ಸೀರಿಯಸ್ ಆಗಿ ತೊಗೊಂಡು ಪೊಲೀಸ್ ಸ್ಟೇಷನ್ ತನಕ, ಸೈಬರ್ ಕ್ರೈಮ್ ತನಕ ಹೋಗಿ ಕಂಪ್ಲೇಂಟ್ ಕೊಟ್ಟು ಹುಡುಕಿ ಟ್ರ್ಯಾಕ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಪೊಲೀಸರು ಬಂದರೆ ಸಮಸ್ಯೆ ಆಗುತ್ತೆ. ನೀವು ಅಂದ್ಕೊಂಡಿದ್ದೀರಾ ಯಾವನಷ್ಟಕ್ಕೆಲ್ಲ ಅಷ್ಟು ತಲೆ ಕೆಡ್ಸ್ಕೊತಾನೆ ಅಂತ. ಯಾರೋ ಒಬ್ಬ ಹುಚ್ಚ, ಯಾರೋ ಒಬ್ಬ ಮೆಂಟಲ್ ತಲೆ ಕೆಡ್ಸ್ಕೊಂಡ ಅಂತ ಇಟ್ಕೊಳ್ಳಿ, ಅದಾಗತ್ತೆ. ಬೇಡ, ಸುಮ್ಮನೆ ನಾನು ಹೇಳ್ತಾ ಇರೋದು ಚೆನ್ನಾಗಿ ಹೋಗ್ತಾ ಇರೋ ಜೀವನನ ರಿಸ್ಕ್ಗೆ ಹೇಳ್ಕೊಳ್ಳೋದಕ್ಕೆ 4 ವರ್ಡ್ ಟೈಪ್ ಮಾಡಿ ಒಳ್ಳೇದು ಮಾತಾಡೋಣ, ಬರೀ ಪಾಸಿಟಿವ್. ಬನ್ನಿ ಅಲ್ಲಿ ಹರಟೆ ಹೊಡೆಯೋಣ, ಒಳ್ಳೆ ಚರ್ಚೆ ಮಾಡೋಣ. ನನ್ನ ಕಂಟೆಂಟ್ ಕೆಳಗಡೆ ಪಾಸಿಟಿವ್ ಕಮೆಂಟ್ಗಳದ್ದು ಒಂದು ಚರ್ಚೆ ಮಾಡೋಣ, ಅಲ್ಲೊಂದು ಅಂತ್ಯಾಕ್ಷರಿ ಆಡೋಣ. ಹೆಂಗೆ ಚೆನ್ನಾಗಿರುತ್ತೆ ಹೇಳಿ? ಯಾವನಾನ ಹೇಳ್ತಾನೆ ಹೋಗ್ಬಿಟ್ಟು ಈಗ ರಾಜಸ್ಥಾನವ್ರ ಫ್ಲೈಟ್ನ ಹೋಗಿ ಐಜಾಕ್ ಮಾಡಿಬಿಡಿ ಅಂದರೆ ಕ್ಯಾಪ್ರಾ, ಆದರೂ ನಾನು 16 ವರ್ಷ 17 ವರ್ಷ ಜರ್ನಲಿಸಮ್ ಮಾಡೋರು, ಕ್ಯಾಪ್ರಾ ನಮ್ಗೆ ಗೊತ್ತಿರಲ್ವ? ದಟ್ಸ್ ಎ ಡಾರ್ಕ್ ಕಾಮಿಡಿ. ಅದೊಂದು ಫನ್. ಅಂದರೆ ಹಾಗಾದರೆ ಮಾತ್ರ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಹೋಪ್ಸೇ ಇಲ್ಲ, ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇವನು ಸೀರಿಯಸ್ ಆಗಿ ಹೇಳಿದ್ದಾನೆ ಅಂತ ಅಂದ್ಕೊಳ್ಳೋ ನಿಮ್ಮಂಥ ದಡ್ರಿನ್ ಯಾರಿದ್ದಾರೆ ಹೇಳಿ? ಜೀವನದಲ್ಲಿ ಎಷ್ಟೆಲ್ಲ ವೀಡಿಯೋಸ್ಗಳನ್ನ ನಾನು ನೋಡಿದ್ದೀರಾ, ಎಷ್ಟೆಲ್ಲ ಮಾತುಗಳನ್ನ ನಾನು ಮಾತಾಡೋದು ನೋಡಿದ್ದೀರಾ. ನನ್ನ ಆಲೋಚನಾ ಮಟ್ಟ ಎಲ್ಲಿಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ವ? ತಲೆಯಲ್ಲಿ ಇಟ್ಕೊಳ್ಳಿ. ಹೋಗಿ ಈಗಲೂ ನಾನು ಹೇಳೋದು, ಈಗಲೂ ಇದಾಯ್ತಾ ಈ ವಿಡಿಯೋ ನೋಡಿದ್ರಾ? ಹೌದಾ, ನಿನ್ನೆ ನಾನು ಆ ವಿಡಿಯೋ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಇದೇ ಸ್ಪೀಡ್ ಪ್ಲಸ್ ಕರ್ನಾಟಕದಲ್ಲಿ ಅದ್ರದ್ದು ವಿಡಿಯೋ ಇದೆ, ಬಾ ಅದ್ರಲ್ಲಿ ಫುಲ್ ವಿಡಿಯೋ ನೋಡೋಣ ಅಂತ ಹೋಗಿ ನೋಡಿ. ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ, ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ. ಚೆನ್ನಾಗಿರೋಣ ಕಣ್ರೋ, ಖುಷಿಯಾಗಿರೋಣ, ನಗ್ತಾ ಇರೋಣ, ಹ್ಯಾಪಿಯಾಗಿರೋಣ. ಮಾಡಿ. ನೆಗೆಟಿವ್ ಕಮೆಂಟ್ ಮಾಡಲೇಬೇಕು ಅನ್ಸಿದ್ರೆ ಖುಷಿಯಾಗಿ ಮಾಡಿ, ಆರಾಮಾಗಿ ಮಾಡಿ. ನಿಮ್ಗೆ ಅದರಿಂದ ತೃಪ್ತಿ ಸಿಗುತ್ತಾ, ಫ್ರಸ್ಟ್ರೇಷನ್ ಕಮ್ಮಿ ಆಗುತ್ತಾ? ನನ್ನಿಂದನೇ ಸಾಧ್ಯ ಆಗಲಿ ಅದು. ಆರಾಮಾಗಿರಿ, ಖುಷಿಯಾಗಿರಿ. ಬಟ್ ನಾನು ಹೇಳೋದು ಪಾಸಿಟಿವಿಟಿ ಬೆಳೆಸ್ಕೊಳ್ಳಿ. ಬನ್ನಿ ನಗೋಣ, ಬನ್ನಿ ಸಿಗೋಣ, ಬನ್ನಿ ಮಾತಾಡೋಣ, ಬನ್ನಿ ಖುಷಿಯಾಗಿರೋಣ. ಸೋಷಿಯಲ್ ಮೀಡಿಯಾನ ಪಾಸಿಟಿವ್ ಆಗಿ ಬೆಳೆಸ್ಕೊಳ್ಳೋಣ, ಪಾಸಿಟಿವ್ ಆಗಿ ಬೆಳೆಸ್ಕೊಂಡು ಹೋಗೋಣ. ಅದನ್ನು ಬೆಳೆಸೋಣ, ನಾವು ಬೆಳೆಯೋಣ. ಏನಂತೀರ? ಕರೆಕ್ಟ್ ಅಲ್ವಾ? ಅಷ್ಟೇ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.